ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸು ಬೇಕು ಅಂದರೆ ನನ್ನ ಕೆಳಗಡೆ ನನ್ನ ಟೈಟಲ್ನಲ್ಲಿ ನನ್ನ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತಲ್ಲ, ಟೈಟಲ್ನಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕರೆ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ನಿಮ್ಮದು ಗಾಡಿ ಇದೇ ರೀತಿ ಮಾರಾಟಕ್ಕೆ ಏನಾದ್ರು ಇದ್ದರೆ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ನಂಬರ್ಗೆ ನನ್ನ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಗಾಡಿ ಫೋಟೋ ಹಾಕಿ ನಾನು ಆಮೇಲೆ ನಿಮಗೆ ರಿಪ್ಲೈ ಮಾಡಿ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ಪಿಕಪ್ ಮಾಡೋದಿಲ್ಲ, ರಿಸೀವ್ ಮಾಡೋದಿಲ್ಲ. ಓಕೆ, ಇವಾಗ ಏನು ಹಾಕಿರೋದು ಗಾಡಿ ಡೀಟೇಲ್ಸ್ ಇದೆಯಲ್ಲ, ಆ ಗಾಡಿ ಓನರ್ಗೆ ಒಂದು ಕಾಲ್ ಮಾಡಿದ್ದು ಆಡಿಯೋ ಇದೆ. ಆಡಿಯೋ ಈಗ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಹಲೋ ಹಲೋ, ಆ ಫೋಟೋ ಹಾಕಿರಲ್ರ ಟೈಲರ್ ಹಂಗೆ ರೀ? ಟ್ರಾಲಿ ನಮ್ದು ನೋಡ್ರಿ ಅದ. ಹಾಂ, ಅವ್ರದ್ದು ಏನಂದ ರೀ ಮಾಡಲ್ಲ? ಮಾಡಲ್ 2026 ಜನವರಿ ತಿಂಗಳದಾಗ ಮಾಡ್ಸಿದ್ ನೋಡ್ರಿ ಅದು. 2026 ರೀ? ಹಾ, ಹೌದ್ರಿ? ಹ್ಮ್ ಅದು ಟೈರ್ ಕಂಡೀಷನ್ ಹೆಂಗ ರೀ? ಟೈರ್ 100% ಟೈರ್ ಐತ್ರಿ. 9-20 ಸೈಜ್ MRF ಟೈರ್ 100%. ಇದು ಟ್ರೈಲಿ ಏನು ಅದಕ್ಕೆ ಎಲ್ಲ ಬರ್ತಾರೆ ಎಲ್ಲ ಏನು ಕಬ್ಬಿನ ಎಲ್ಲ ಬರ್ತಾರೆ? ಹಾ ರೀ, ಎಲ್ಲ ಏರಕ್ ಬರ್ತದಲ್ಲ. ಚರ್ಚೆ ಹೆಂಗ ಅವ್ರಿಗೆ? ಹೆವಿ ಗೇಜ್ ಐತಿ ನೋಡ್ರಿ ಅದು ಟ್ರಾಲಿ. ಹೆವಿ ಗೇಜ್ 7 ಮೆಡ್ಸಿ ಟ್ರಾಲಿ ಅದ. ನಾ ಇಲ್ಲಿ ದಕ್ಕಡಿ ಪಕ್ಕಡಿ ಏನ ಪಲ್ಟಿ ಗಿಲ್ಟಿ ಆಗ್ಬಾರ್ದನ್ನ ಉದ್ದೇಶದಿಂದ ಹೆವಿ ಗೇಜ್ ಹಾಕಿ ಮಾಡಿಸಿದ್ರಿ ಟ್ರಾಲಿ. ಹಾ ರೀ. ಟೈರ್ ಯಾವ ರೀ ಇದು ಕಂಪ್ನಿ? ಕಂಪ್ನಿ MRF ಅದ ನೋಡ್ರಿ. MRF ಟೈರ್ ಒರಿಜಿನಲ್. ಹ್ಞೂ ರೀ, ಕೇಸಿಂಗ್ ಟೈರ್ ಅವ. ಏನ್ ಅದ ಎಕ್ಸ್ಟ್ರಾ ಫಿಟ್ ಮಾಡ್ರಿ ಏನು ಟ್ರಾಲಿ? ಯೂಸ್ ಒಟ್ಟ ಯೂಸ್ ಮಾಡಿಲ್ರಿ ಅವನ. ತಂದೀವಿ ಹಂಗ ನಿಂದಿರ್ತೀವಿ. ನಮ್ ಕಡೆ ಯೂಸ್ ಇಲ್ರಿ ಅದ ಟ್ರಾಲಿ. ಯಾಕಂದ್ರ ನಮ್ದು ಇಲ್ಲಿ ಒಣ ಬೇಸಾಯ ಆಗತ್ತಲ್ಲ, ಈ ಕಡೆ ಭತ್ತ ಗಿತ್ತ ಏನಿಲ್ಲ. ಹಂಗಾಗಿ ಈ ಕಡೆ ಯೂಸ್ ಇಲ್ರಿ ಟ್ರಾಲಿ. ಆ ಉದ್ದೇಶದಿಂದ ಕೊಡತ್ತಿದ್ರಿ. ಇನ್ನ ಈಗ ನಮ್ಮ ಹೆಸರ್ಲಿ ಆಗಿಲ್ರಿ ಅದು. ಯಾರು ಹೆಂಗ್ರಿ? ಈಗ ಸಿಲಿಂಡರ್ ತಕೊಂಡ್ ಅವರೇ ಫಸ್ಟ್ ಓನರ್ ಆಗ್ತಾರೆ. ಇವಾಗ ಯಾರು ತಗೊಳ್ತಾರಲ್ಲ, ನಮ್ಮ ಹೆಸರು ಮಾಡ್ಕೊಂಡಿಲ್ಲ ಅವಿನ್ನ. ಹೌದ್ರಾ? ಹಾ. ಯಾವ್ರಿ? ನಮ್ದು ಕೊಪ್ಪಳ ಡಿಸ್ಟಿಕ್, ಕುಷ್ಟಗಿ ತಾಲೂಕು, ತೆಂಗುಂಟಿ ರೀ ಊರು. ಹೌದ್ರಾ? ತೆಂಗುಂಟಿ ಇಲ್ಲಿದ್ದ ಒಂದ್ 7 ಕಿಲೋಮೀಟರ್ 6 ಕಿಲೋಮೀಟರ್ ಆಗತ್ತೆ. ಏನ್ ಹೇಳ್ತೀವಿ ಅಮೌಂಟ್? ಟ್ರಾಲಿ ಅದು 2,38,000 ಹೇಳತ್ತೀರಿ. ಹೆಚ್ಚು ಕಮ್ಮಿ ನೋಡಿ ಕೊಡ್ತೀವಿ. 2,30 ಫೈನಲ್ ರೀ ರೇಟ್. 2,30. ಇಷ್ಟೊತ್ತೇನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ.